ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ದರ ನಿಗದಿಪಡಿಸುವಂತೆ ಅದರ ಜೊತೆಗೆ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. 6 ದಿನಗಳಿಂದ ಈ ಪ್ರತಿಭಟನೆ ಆಗ್ತಾ ಇದೆ. ಅವರ ಡಿಮ್ಯಾಂಡ್ ಒಂದೇ, ಪ್ರತಿ ಟನ್ ಕಬ್ಬಿಗೆ 3,500 ದರವನ್ನ ನಿಗದಿಪಡಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಕೆಲ ಹೊತ್ತಲ್ಲೇ ಹೋರಾಟದಲ್ಲಿ ವಿಜೇಂದ್ರ ಕೂಡ ಭಾಗಿಯಾಗಲಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ಇಂದು 6ನೇ ದಿನದ ಹೋರಾಟ ನಡೀತಾ ಇದೆ. ಸ್ಥಳದಲ್ಲಿ ಅಡುಗೆ ಮಾಡೋ ಮೂಲಕ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಕೆಲವೇ ಕ್ಷಣದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಜಾಯಿನ್ ಆಗಲಿದ್ದಾರೆ. ಸ್ಥಳದಲ್ಲಿ ಅಡುಗೆ ಮಾಡೋ ಮೂಲಕ ರೈತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಅಥಣಿ ಗೋಕಾಕ್ ಹೆದ್ದಾರಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಸೇತುವೆ ಬಂದ್ ಹಿನ್ನೆಲೆ ಅಲ್ಲಿ ಒಂದು ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡ್ತಾ ಇರಬಹುದು, ಕಬ್ಬು ಬೆಳೆಗಾರರ ಆಕ್ರೋಶದ ಕಿಚ್ಚು ಭುಗಿಲೆದ್ದಿರುವಂತದ್ದು. 6 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 5 ದಿನಗಳಿಂದ ನಿಪ್ಪಾಣಿ ಮುಧೋಳ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. 6ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟರೂ ಕೂಡ ಸರ್ಕಾರ ಇತ್ತ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ದರೂರು ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಥಣಿ ಗೋಕಾಕ್ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇತುವೆ ಬಂದ್ ಆಗಿರೋ ಹಿನ್ನೆಲೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಏಕಾಏಕಿ ರಸ್ತೆ ಬಂದ್ ಹಿನ್ನೆಲೆ ವಾಹನ ಸವಾರರು ಪರದಾಟ ನಡೆಸಿದ್ರು. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಸೇತುವೆ ಮೇಲೆ ಸಾಲುಗಟ್ಟಿ ವಾಹನಗಳು ಈಗಾಗಲೇ ನಿಂತಿದೆ. ಅದ್ರ ಜೊತೆ ಸ್ಪಾಟ್ ನಲ್ಲಿ ಅಡುಗೆ ಮಾಡೋ ಮೂಲಕ ನಮ್ಮ ಪ್ರತಿಭಟನೆಯ ತೀವ್ರ ಸ್ವರೂಪವನ್ನು ತೋರಿಸ್ತಾ ಇದೆ. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿರುವ ಗುರ್ಲಾಪುರ ಕ್ರಾಸ್ನಿಂದ ನಮ್ಮ ಪ್ರತಿನಿಧಿ ಲೋಹಿತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಜೋರಾಗಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಬಹುತೇಕ ರಾಜ್ಯ ಹೆದ್ದಾರಿಗಳು ಈಗ ಸ್ತಬ್ಧ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮುಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ 5 ದಿನಗಳಲ್ಲೂ ಕೂಡ ರೈತರು ಟೆಂಟ್ ಅನ್ನು ಹಾಕೊಂಡು ರಾಜ್ಯ ಹೆದ್ದಾರಿನ ಬಂದ್ ಮಾಡಿಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು 6ನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ಅತಿ ದೊಡ್ಡ ಪ್ರಮಾಣದ ಹೋರಾಟ ಮಾಡೋದಕ್ಕೆ ಈಗ ರೈತ ಸಂಘಟನೆಗಳು ಸಜ್ಜಾಗಿರ್ತಕ್ಕಂಥದ್ದು. ಸೊ ಅದರಲ್ಲೂ ಪ್ರಮುಖವಾಗಿ ಇವತ್ತು ಒಂದೇ ದಿನದಲ್ಲಿ 1 ಲಕ್ಷ ಜನರನ್ನ ಸೇರಿಸೋಕೆ ಈಗ ರೈತರು ಮುಂದಾಗ್ತಾ ಇರತಕ್ಕಂಥದ್ದು. ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಇವತ್ತು ಈಗಾಗಲೇ ಏನಂತಂದ್ರೆ ರೈತರು ಸ್ಲೋ ಆಗಿ ಜಮಾವಣೆ ಆಗ್ತಾ ಇದ್ದಾರೆ. ಬಹುತೇಕ ಏನಂತಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಈ ಒಂದು ಇಡೀ ಸ್ಟೇಜ್ ಸಂಪೂರ್ಣವಾಗಿ ಫುಲ್ ಆಗುತ್ತೆ. ಅದರ ಜೊತೆಗೆ ಸುಮಾರು 1 ಲಕ್ಷದವರೆಗೂ ಕೂಡ ಜನ ಈ ಒಂದು ವೇದಿಕೆಗೆ ಆಗಮಿಸಿ ತಮ್ಮ ಒಂದು ಆಕ್ರೋಶವನ್ನ ಹೊರ ಹಾಕ್ತಾರೆ. ಅದರ ಜೊತೆಗೆ ಇವತ್ತು ಸಾಕಷ್ಟು ರಾಜಕೀಯ ನಾಯಕರುಗಳು ಕೂಡ ಈ ಒಂದು ವೇದಿಕೆಗೆ ಬರಲಿದ್ದಾರೆ. ಅದರಲ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಈ ಒಂದು ವೇದಿಕೆಗೆ ಬಂದು ತಮ್ಮ ಒಂದು ಬೆಂಬಲವನ್ನ ಈ ಒಂದು ವೇದಿಕೆ ಮುಖಾಂತರ ವ್ಯಕ್ತಪಡಿಸಲಿದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು 3,000 ರೂಪಾಯಿ ಏನು ಕಬ್ಬಿಗೆ ಬೆಲೆಯನ್ನ ಕೊಡ್ತಾ ಇದ್ದಾವೆ, ಅದು 3,500 ರೂಪಾಯಿ ಬೆಲೆ ಆಗಬೇಕು ಅನ್ನೋಂಥದ್ದು ಒಂದೇ ಒಂದು ಬೇಡಿಕೆಯನ್ನ ಇವತ್ತು ಇಟ್ಕೊಂಡು ಇವತ್ತು ರೈತರು ಹೋರಾಟ ನಡೆಸ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 10 ವರ್ಷಗಳಲ್ಲೂ ಕೂಡ ಈ ಒಂದು 3,000 ರೂಪಾಯಿ ಮಾತ್ರ ನಮಗೆ ಬೆಲೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಬೆಲೆ ಹೆಚ್ಚಿಗೆ ಆಗಬೇಕಾಗುತ್ತೆ, ಎಲ್ಲವೂ ಕೂಡ ಹೆಚ್ಚಾಗಿದೆ, ಇವತ್ತು ಬೆಲೆ ಕೂಡ ಹೆಚ್ಚಾಗಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ರೈತರದು ಒಂದೇ ಒಂದು ಬೇಡಿಕೆ ಇರ್ತಕ್ಕಂಥದ್ದು. ಆದ್ರೆ ಸಕ್ಕರೆ ಕಾರ್ಖಾನೆಗಳು ಇದುವರೆಗೂ ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ, ಬದಲಾಗಿ 3,200 ರೂಪಾಯಿ ಬೆಲೆಯನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಇದು ಹೋರಾಟದ ವೇದಿಕೆ. ಆದ್ರೆ ಇನ್ನೊಂದು ಕಡೆ ನಾವು ನೋಡಬಹುದಾಗುತ್ತೆ, ಕಳೆದ 5 ದಿನಗಳಲ್ಲೂ ಕೂಡ ಇದೇ ಒಂದು ಹೋರಾಟದ ಸ್ಥಳದಲ್ಲಿ ತಾವೇ ಅಡಿಗೆ ಮಾಡಿಕೊಂಡು ಇವತ್ತು ರೈತರು ಏನಂತಂದ್ರೆ ಬರುವಂತ ಜನರಿಗೆ ಅಡಿಗೆನ ಊಟ ಬಡಿಸೋದ್ರ ಮೂಲಕ ನಿರಂತರವಾದ ಹೋರಾಟ, ಅಂದ್ರೆ ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಯಾವುದೂ ಕೂಡ ಲೆಕ್ಕಿಸದೆ ಈ ಒಂದು ಜಾಗ ಬಿಟ್ಟು ಕದಲಾರದೆ ಇದೇ ಒಂದು ಸ್ಥಳದಲ್ಲಿ ರಸ್ತೆ ಪಕ್ಕದಲ್ಲೇ ಅಡಿಗೆ ಮಾಡೋದ್ರ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಬಿಟ್ಟು ಕದಲಲ್ಲ, ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಲೇಬೇಕು ಅನ್ನುವಂತ ಪಟ್ಟು ಇವತ್ತು ರೈತರದ್ದು ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಇವತ್ತು ನಾವು 6 ದಿನಗಳಿಂದ ಹೋರಾಟ ಮಾಡ್ತಾ ಇದೀವಿ, ಸರ್ಕಾರ ನಮಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ, ಸಕ್ಕರೆ ಸಚಿವರು ಕೂಡ ಇಲ್ಲಿ ಬಂದಿಲ್ಲ, ಬದಲಾಗಿ ಸರ್ಕಾರ ಇವತ್ತು ಧೋರಣೆಯನ್ನ ತೋರ್ತಾ ಇದೆ. ಸೊ ಹಾಗಾಗಿ ಏನೇ ಆಗ್ಲಿ 15 ದಿನಗಳಾದ್ರೂ ಕೂಡ ಚಿಂತೆ ಇಲ್ಲ, ನಾವು ಸ್ಥಳದಲ್ಲೇ ಇದ್ಕೊಂಡು ಏನಂತಂದ್ರೆ ನಾವು ಹೋರಾಟವನ್ನ ಮುಂದುವರಿಸ್ತೀವಿ, ಸರ್ಕಾರ ಶತಾಯಗತವಾಗಿ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಇವತ್ತು ರೈತ ಸಂಘಟನೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆಗಳು 3,200 ರೂಪಾಯಿ ದರವನ್ನ ನೀಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಸೊ ಇವತ್ತು ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಲಿದೆ. ಆ ಒಂದು ಸಭೆಯಲ್ಲಿ ಯಾವೆಲ್ಲ ತೀರ್ಮಾನಗಳಾಗ್ತವೆ ಅನ್ನುವಂಥದ್ದು ಕುರಿತು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.
ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ರೈತ ಸಂಘಟನೆಗಳು ಹುಕ್ಕೇರಿ ಬಂದ್ಗೆ ಕರೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವರ್ತಕರು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇತ್ತ ಅಥಣಿಯಲ್ಲೂ ಕೂಡ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವಂತಹ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಅಥಣಿ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತವಾಗಿ ವ್ಯಾಪಾರಿ ಸಂಘ ಸಂಸ್ಥೆಯ ಮಾಲೀಕರು ಅಂಗಡಿ ಬಂದ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ರೈತರ ಪ್ರತಿಭಟನೆಯಲ್ಲಿ ಕೆಲ ಹೊತ್ತಲ್ಲೇ ಬಿವೈ ವಿಜೇಂದ್ರ ಭಾಗಿಯಾಗಲಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ವಿಜೇಂದ್ರ ರೈತರ ಸಮಸ್ಯೆಗೆ ಸರ್ಕಾರ ಕಿವಿಯಾಗಬೇಕು, ರೈತರ ವಿಚಾರ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲವನ್ನ ಸೂಚಿಸಬೇಕು, ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಬೇಕಾಗ್ತದೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ರೈತರ ಪರವಾಗಿ ನಿಲ್ಲಬೇಕಾಗ್ತದೆ. ಹಾಗಾಗಿ ನಾನು ಸಹ ನಮ್ಮೆಲ್ಲ ಪಕ್ಷದ ಮುಖಂಡರೊಂದಿಗೂ ಕೂಡ ಚರ್ಚೆ ಮಾಡಿ ಏನು ರೈತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಬೆಂಬಲವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಕೂಡ ಬಂದಿದ್ದೇನೆ. ರಸ್ತೆಯಲ್ಲಿ ನಿಂತಿದ್ದ ಕಾರಿಗೆ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಡ್ಯಾನ್ಸರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಸ್ತೆಯಲ್ಲಿ ನಿಂತಿದ್ದ ಕಾರಿಗೆ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಡ್ಯಾನ್ಸರ್ ಏನಿದ್ದಾರೆ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸುಧೀಂದ್ರ ಅಪಘಾತದಲ್ಲಿ ಮೃತಪಟ್ಟಂತಹ ಡ್ಯಾನ್ಸರ್, ಮೃತಪಟ್ಟ ವ್ಯಕ್ತಿಯ ಹೆಸರು ಸುಧೀಂದ್ರ ಅಂತ, ಅವರು ಡ್ಯಾನ್ಸರ್ ಆಗಿದ್ರು. ನೆಲಮಂಗಲದ ರಾಬಸ್ಪೇಟೆ ಬಳಿ ಒಂದು ಆಕ್ಸಿಡೆಂಟ್ ಆಗಿದೆ. ಈ ಡ್ಯಾನ್ಸರ್ ಸುಧೀರ್ ಏನಿದ್ದಾರೆ ನಿನ್ನೆಯಷ್ಟೇ ಹೊಸ ಕಾರನ್ನ ಪರ್ಚೇಸ್ ಮಾಡಿದ್ರು. ಹೊಸ ಕಾರನ್ನ ಖರೀದಿಸಿದಂತಹ ಖುಷಿಯಲ್ಲಿದ್ದಂತಹ ಸುಧೀಂದ್ರ ಈಗ ಸಾವನ್ನಪ್ಪಿದ್ದಾರೆ. ಹಲವು ರಿಯಾಲಿಟಿ ಶೋಗಳಲ್ಲೂ ಕೂಡ ಸುಧೀಂದ್ರ ಸ್ಪರ್ಧೆಯನ್ನ ಮಾಡಿದ್ರು. ರಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಘಾತ ನಡೆದಿದೆ. ಅಪಘಾತದ ಭಯಾನಕ ದೃಶ್ಯ ಏನಿದೆ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥದ್ದು ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ನಲ್ಲಿ. ಯಾವ ರೀತಿ ಆ ಒಂದು ಕಾರನ್ನ ಸುಧೀಂದ್ರ ಆ ಒಂದು ಹೈವೇ ಪಕ್ಕದಲ್ಲಿ ಪಾರ್ಕ್ ಮಾಡಿರ್ತಾರೆ. ಕ್ಯಾಂಟರ್ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಡುತ್ತೆ. ಆ ಕಾರಿಗೆ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಡ್ಯಾನ್ಸರ್ ಸುಧೀಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಸ್ತೆ ಬದಿ ಪಾರ್ಕ್ ಮಾಡಿದಂತಹ ಗಾಡಿಗೆ ಬಂದು ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ನೆಲಮಂಗಲದ ದಾಬಸ್ಪೇಟೆ ಬಳಿ ಆಗಿರುವಂತಹ ಘಟನೆ ಇದು. ಫಸ್ಟ್ ಆಫ್ ಆಲ್ ಆ ರೀತಿ ಹೈವೇಯ ಪಕ್ಕದಲ್ಲಿ ಕಾರ್ ನಿಲ್ಲಿಸುವಂಥದ್ದು ತಪ್ಪು. ಅದರ ಜೊತೆಗೆ ಇಲ್ಲಿ ಕ್ಯಾಂಟರ್ ವಾಹನ ಚಾಲಕನ ನಿರ್ಲಕ್ಷ್ಯ ಚಾಲನೆ ಕೂಡ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಆತ ರಸ್ತೆ ಮಧ್ಯದ ಭಾಗದಲ್ಲಿ ಬರ್ತಾ ಇರ್ತಾನೆ, ಆಲ್ ಆಫ್ ಅ ಸಡನ್ ಆತ ಲೆಫ್ಟಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಪಕ್ಕದಲ್ಲಿದ್ದಂತಹ ಕಾರಿಗೆ ಬಂದು ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಡ್ಯಾನ್ಸರ್ ಸುಧೀಂದ್ರ ಏನಿದ್ದಾರೆ ಕಾರ್ನಲ್ಲಿರ್ತಾರೆ. ಹೊಸ ಕಾರು ಖರೀದಿ ಮಾಡಿದಂತಹ ಖುಷಿಯಲ್ಲಿರ್ತಾರೆ. ಅಂದ್ರೆ ನಿನ್ನೆ ಅಷ್ಟೇ ಹೊಸ ಕಾರನ್ನ ಖರೀದಿ ಮಾಡಿರ್ತಾರೆ. ಸೊ ಹಾಗಾಗಿ ಅದೇ ಕಾರ್ನಲ್ಲಿ ನೆಲಮಂಗಲದ ಬಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಾರನ್ನ ಲೆಫ್ಟ್ ಸೈಡ್ ಪಾರ್ಕ್ ಮಾಡಿರ್ತಾರೆ. ಈ ವೇಳೆ ಹಿಂಬದಿಯಿಂದ ಬಂದಂತಹ ಕ್ಯಾಂಟರ್ ದಿಢೀರ್ ಅಂತ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸುಧೀಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಸ್ತೆಯಲ್ಲಿ ನಿಂತಿದ್ದಂತಹ ಕಾರಿಗೆ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮನು, ಸದ್ಯಕ್ಕೆ ಎಷ್ಟೊತ್ತಿಗೆ ಆಗಿರುವಂತಹ ಅಪಘಾತ? ಕಾರ್ನಲ್ಲಿ ಬೇರೆ ಯಾರಾದ್ರೂ ಇದ್ರ, ಹೇಗೆ ಇಲ್ಲಿ ತಪ್ಪ್ಯಾರ್ದು ಅಂತ? ಧನುಶ್ರೀ, ಏನು ಅದು ಮೇಲ್ನೋಟಕ್ಕೆ ನೋಡಿದ್ರೆ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಎದ್ದು ಕಾಣಿಸುವಂಥದ್ದು. ಪ್ರಮುಖವಾಗಿ ಮುಖ್ಯ ರಸ್ತೆಯಲ್ಲಿ ಅಂದ್ರೆ ರಸ್ತೆಯ ಸೆಂಟ್ರ್ ಭಾಗದಲ್ಲಿ ಹೋಗ್ತಿರ್ತಾನೆ. ಆದ್ರೆ ಏಕಾಏಕಿ ಆತ ಏನೋ ಸೈಡ್ ನಲ್ಲಿ ನಿಂತಿರ್ತಾನೆ. ಸೈಡ್ ನಲ್ಲಿ ನಿಂತಿರೋ ವ್ಯಕ್ತಿಗೆ ಏಕಾಏಕಿ ಗುದ್ದಿರುವಂತ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಏನೋ ಆತ ಡ್ಯಾನ್ಸರ್ ವೃತ್ತಿಯನ್ನ ಮಾಡ್ತಿರ್ತಾನೆ. ಹಾಗಾಗಿ ಆ ಡ್ಯಾನ್ಸರ್ ವೃತ್ತಿಯನ್ನು ಮಾಡಿದಂತ ಸಮಯದಲ್ಲಿ ಆತ ಸಾಕಷ್ಟು ಹಣವನ್ನು ಕೂಡಿಟ್ಟು ಸಾಲದಲ್ಲಿ ಒಂದು ಕಾರನ್ನು ಸಹ
ನಿನ್ನೆ ಕೂಡ ಪರ್ಚೇಸ್ ಮಾಡ್ತೇನೆ. ಆ ಹೊಸ ಕಾರ್ನಲ್ಲಿ ಪ್ರಯಾಣ ಬೆಳೆಸುವಂತ ಸಮಯದಲ್ಲಿ ಕಾರು ಆ ಕಡೆ ಈ ಕಡೆ ಓಡಾಡ್ದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಏನೋ ಸುಧೀಂದ್ರ ರಸ್ತೆಯಲ್ಲಿ ನಿಲ್ಲಿಸ್ತಾನೆ. ರಸ್ತೆಯಲ್ಲಿ ನಿಲ್ಲಿಸಿ ಆ ವಾಹನವನ್ನ ಚೆಕ್ ಮಾಡುವಂತ ಸಮಯದಲ್ಲಿ ಕೆಳಗೆ ಇಳಿದು ಹಿಂಬದಿ ಚಕ್ರವನ್ನ ಪರಿಶೀಲನೆ ಮಾಡೋದಕ್ಕೂ ಹೋಗ್ತಾನೆ. ಹಾಗಾಗಿ ಏನೋ ಏಕಾಏಕಿ ಆ ಹಿಂಬದಿಯಿಂದ ಬರ್ತಿದ್ದಂತ ಲಾರಿ, ಆ ಸೆಂಟ್ರಲ್ಲಿ ಹೋಗ್ತಿದ್ದಂತ ಲಾರಿ ಏಕಾಏಕಿ ಎಡಭಾಗಕ್ಕೆ ಎಳೆದು ಆತನ ಮೇಲೆ ಹಾಕಿ ಮತ್ತೆ ಮುಂದೆ ಸಾಗಿರುವಂತದ್ದು. ಹೀಗಾಗಿ ಏನೋ ಆತ ಡ್ಯಾನ್ಸರ್ ಸುಧೀಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಸದ್ಯ ಏನೋ ದಾವಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಈಗ ತನಿಖೆಯನ್ನ ಕೈಗೊಂಡಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮನುಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ಫೇಸ್ಬುಕ್ನಲ್ಲಿ ಅಶ್ಲೀಲ ವಿಡಿಯೋ ಕಳಿಸಿ ಟಾರ್ಚರ್ ಕೊಡ್ತಿದ್ದಂತೆ ಒಬ್ಬ ಕಿರಾತಕ. ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ಹಿನ್ನೆಲೆ ಫೇಸ್ಬುಕ್ನಲ್ಲಿ ಅಶ್ಲೀಲವಾಗಿ ವಿಡಿಯೋ ಮಾಡಿ ಕಳಿಸಿ ಟಾರ್ಚರ್ ಅನ್ನ ಕೊಡ್ತಿದ್ದಂತೆ. ಕನ್ನಡ ತೆಲುಗು ಸೀರಿಯಲ್ನಲ್ಲಿ ಈ ನಟಿ ನಟಿಸಿರ್ತಾರೆ. ಸದ್ಯಕ್ಕೆ ಈಕೆಗೆ ಕಿರುಕುಳ ಆರೋಪ ಮಾಡಿರುವಂಥದ್ದು ನವೀನ್ ಝಡ್ ಅನ್ನುವಂತಹ ಫೇಸ್ಬುಕ್ನಿಂದ. ಈ ಒಂದು ಐಡಿಯಿಂದ ನಿರಂತರ ಕಿರುಕುಳದ ಮೆಸೇಜ್ ಬರ್ತಾ ಇತ್ತಂತೆ. ಫೇಸ್ಬುಕ್ನ ಮೆಸೆಂಜರ್ನಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಹಾಕ್ತಾ ಇದ್ದ, ಅಶ್ಲೀಲವಾಗಿ ವಿಡಿಯೋಗಳನ್ನ ಕಳಿಸ್ತಾ ಇದ್ದ, ಕಿರಿಕಿರಿ ಮಾಡ್ತಾ ಇದ್ದ. ಈ ಒಂದು ಅಶ್ಲೀಲ ಮೆಸೇಜ್ ಮಾಡಿ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಹಾಗೂ ಮರ್ಮಾಂಗದ ವಿಡಿಯೋ ಕಳಿಸಿ ವಿಕೃತಿ ಮೆರೆತಿದ್ದಂತೆ ಈ ಒಬ್ಬ ಕಿಡಿಗೇಡಿ. ನವೆಂಬರ್ 1ರಂದು ನಾಗರಭಾವಿ ಬಳಿ ಆರೋಪಿ ಭೇಟಿ ಮಾಡಿರ್ತಾನೆ. ನಟಿ ಕೂಡ ಭೇಟಿ ಆಗ್ತಾರೆ. ಈ ರೀತಿ ಮೆಸೇಜ್ ಮಾಡಬೇಡ ಅಂತ ಆ ನಟಿ ಬುದ್ಧಿ ಮಾತನ್ನೇ ಹೇಳಿರ್ತಾರೆ. ನೋಡಿ, ಈ ರೀತಿ ಕಳಿಸ್ಬೇಡ, ಇದು ಸರಿಯಲ್ಲ, ಒಳ್ಳೇದಲ್ಲ ಅಂತ ನಟಿ ಆ ಒಬ್ಬ ಕಿರಾತಕರನ್ನ ಭೇಟಿಯಾಗಿ ಆಕೆಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಿರ್ತಾರೆ. ಮತ್ತದೇ ರೀತಿ ಚಾಳಿಯನ್ನು ಮುಂದುವರೆಸಿದ್ದಾನೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ಹಿನ್ನೆಲೆ ನವೀನ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿ ನವೀನ್ ಏನಿದ್ದಾನೆ, ಈತ ಕೇರಳ ಮೂಲದವನು. ಸದ್ಯಕ್ಕೆ ಈತ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಸೀರಿಯಲ್ ನಟಿಯಿಂದ ದೂರು ದಾಖಲಾದ ಹಿನ್ನೆಲೆಯಲ್ಲಿ ನವೀನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಆರೋಪಿ ನವೀನ್ ಕೇರಳದವನಾಗಿದ್ದಾನೆ. ವೈಟ್ ಫೀಲ್ಡ್ ನಲ್ಲಿ ವಾಸವಾಗಿದ್ದಾನೆ. ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಹೀಗಾಗಲೇ ನಾವು ಗಮನಿಸಿರಬಹುದು, ಒಂದು ಅಶ್ಲೀಲ ಮೆಸೇಜ್ ಇರಬಹುದು ಅಥವಾ ಒಂದು ಅಶ್ಲೀಲ ಸಂದೇಶ ಕಮೆಂಟ್ಸ್ ಹಾಕೋದ್ರಿಂದ ಯಾವ ರೀತಿ ಕಾನೂನು ನಿಟ್ಟಿನಲ್ಲಿ ಕ್ರಮ ಆಗುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಕೆಲ ಕಿಡಿಗೇಡಿಗಳು ಈ ರೀತಿ ವಿಕೃತಿಯನ್ನ ಮೆರೀತಾನೆ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಗಂಗಾಧರ್, ಈ ಸೀರಿಯಲ್ ನಟಿಗೆ ಯಾವ ರೀತಿ ಕಿರಿಕಿರಿ ಕೊಡ್ತಾ ಇದ್ದ ಈ ಒಬ್ಬ ಕೇರಳ ಮೂಲದ ವ್ಯಕ್ತಿ ಅಂಡ್ ಆಸ್ ವೆಲ್ ಆಸ್ ಆತ ಏನ್ ಕೆಲಸ ಮಾಡ್ತಿದ್ದ ಬೆಂಗಳೂರಿನಲ್ಲಿ ಅಂತ? ಪ್ರಮುಖವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮೇಲೆ ಧನುಶ್ರೀ ಅಂದ್ರೆ ಈ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಅದರಲ್ಲಿ ಕಿರುತೆರೆ ನಟಿ ಯಾರಿರುವಂತವರು ಅಲ್ಲಿ ಒಂದು ತೆಲುಗು ಆಗಿರ್ಬೋದು ಮತ್ತೆ ಕನ್ನಡದಲ್ಲಿ ಸೀರಿಯಲ್ ಒಂದುಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರು. ಕಳೆದ 4 ತಿಂಗಳಿಂದಲೂ ಕೂಡ ಈ ತರ ನಮಗೆ ಪ್ರೈವೇಟ್ ಒಂದು ವಿಡಿಯೋಸ್ಗಳನ್ನ ತಮಗೆ ಕಳಿಸುವಂತದ್ದು, ಗುಪ್ತಾಂಗದ ವಿಡಿಯೋಗಳನ್ನ ಮಾಡಿ ಅದನ್ನ ಕಳಿಸುವಂತದ್ದು, ಅಶ್ಲೀಲ ಮೆಸೇಜ್ಗಳನ್ನ ಹಾಕುವಂತದ್ದು ಮಾಡ್ತಾ ಇದ್ದ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಕೂಡ ಅಂದ್ರೆ ಕಿರುತೆರೆ ನಟಿ ಒಂದು ಆರೋಪವನ್ನ ಮಾಡಿರುವಂತದ್ದು. ಈಗಾಗಲೇ ಅಂದ್ರೆ ಈತ ಡೆಲಿವರಿ ಮ್ಯಾನೇಜರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರುವಂತದ್ದು ವೈಟ್ ಫೀಲ್ಡ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಆತ ಕೇರಳ ಮೂಲದವನು ನವೀನ್ ಅಂತೇಳಿ ಈಗ ಆಲ್ರೆಡಿ ಆರೋಪಿಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧನ ಮಾಡಿ ಈಗ ಆಲ್ರೆಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಕಳೆದ 4 ತಿಂಗಳ ಹಿಂದೆ ಆತನಿಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ ಮತ್ತೆ ಇವರು ಕಿರುತೆರೆ ನಟಿಗೆ, ಆದ್ರೆ ಆಕೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಂತರ ಮೆಸೆಂಜರ್ ಮೂಲಕವಾಗಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸೋದಕ್ಕೆ ಅದನ್ನ ಕಂಟಿನ್ಯೂ ಆಗಿ ಕಳಿಸ್ತಾನೆ ಇರ್ತಾನೆ. ಆದ್ರೆ ಆಕೆ ಅದನ್ನ ನೋಡಿ ಬ್ಲಾಕ್ ಮಾಡ್ತಾಳೆ. ಆ ನಂತರನೂ ಕೂಡ ಆತ ಬೇರೆ ಬೇರೆ ರೀತಿಯಲ್ಲಿ ಐಡಿಗಳಿಂದ ಕಳಿಸುವಂತದ್ದು, ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿ ಆನಂತರ ಮೆಸೇಜ್ಗಳನ್ನ ಮಾಡಿಸುವಂತದ್ದು ಅದೇ ರೀತಿಯಾಗಿ ಮಾಡ್ತಾ ಇರ್ತಾನೆ. ಅದನ್ನ ತಮ್ಮ ಒಂದು ಗುಪ್ತಾಂಗದ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿರುವಂತದನ್ನ ಆಕೆಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆ ಬಳಿಕೂ ಕೂಡ ಬುದ್ಧಿವಾದ 2 ಬಾರಿ ಫೋನ್ ಮಾಡಿ ಹೇಳಿದ ಸಂದರ್ಭದಲ್ಲಿ ಮತ್ತೆ ಒಂದು ನಾಗರಭಾವಿ ಕೂಡ ಆಕೆ ಕರ್ಸ್ಕೊಂಡು ಅಲ್ಲೂ ಕೂಡ ಬುದ್ಧಿವಾದವನ್ನ ಹೇಳಿದ್ರು ಕೂಡ ಆತ ಈ ಚಟವನ್ನ ಬಿಡೋದಿಲ್ಲ. ಕಂಟಿನ್ಯೂ ಆಗಿ ಇದೇ ರೀತಿಯಾಗಿ ಮಾಡ್ತಾ ಇದ್ದ. ಅದೇ ಕಾರಣಕ್ಕೋಸ್ಕರ ತಾನು ಕಂಪ್ಲೇಂಟ್ ಕೊಟ್ಟಿರೋದಾಗಿ ಅಲ್ಲಿ ಕಂಪ್ಲೇಂಟ್ FIR ಅನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆತನನ್ನ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಹಿಂದೆ ನಾವು ಅಂದ್ರೆ ಈಗ ಹಿಂದೆ ನೋಡೋದಾದ್ರೆ ಹಿಂದೆ ರೇಣುಕಾಸ್ವಾಮಿ ಇದೇ ಮಾದರಿಯಲ್ಲಿ ಪವಿತ್ರ ಗೌಡವು ಕೂಡ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇರುವಂತದ್ದು. ಆ ಒಂದು ಕೇಸ್ ಕೂಡ ಇದರಲ್ಲಿ ಮುನ್ನೆಲೆಗೆ ಬರುವಂತದ್ದು. ಯಾಕಂದ್ರೆ ಅದೇ ಮಾದರಿಯಲ್ಲಿ ಕೂಡ ಈತನು ಕೂಡ ಆಕೆಗೆ ಕಿರುತೆರೆ ನಟಿಗೆ ಕಳಿಸ್ತಾ ಇರುವಂತದ್ದು ಮೆಸೇಜ್ಗಳಿದೆ. ಆ ಬಗ್ಗೆ ಗಂಭೀರವಾಗಿ ಆರೋಪಗಳನ್ನ ಕೂಡ ಮಾಡಿರುವಂತದ್ದು. ಎಷ್ಟೇ ತಿಳಿ ಹೇಳಿ ಬುದ್ಧಿ ಹೇಳಿದ್ರು ಕೂಡ ಕಂಟಿನ್ಯೂ ಆಗಿ ಅದೇ ರೀತಿಯಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅಂತ ಹೇಳಿ ಮತ್ತೆ ಇದರಿಂದ ನೊಂದಿರುವಂತದ್ದು. ಆಕೆಗೆ ಮದುವೆಯಾಗಿ ತಮ್ಮ ಒಂದು ಫ್ಯಾಮಿಲಿ ಕೂಡ ಇರುವಂತದ್ದು. ಮತ್ತೆ ಅಲ್ಲಿ ಹೆಚ್ಚಾಗಿ
ತೆಲುಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಆಕೆ ಒಂದು ಅಭಿನಯ ಮಾಡ್ತಿರುವಂತದ್ದು, ರೀಲ್ಸ್ಗಳಲ್ಲಿ ಹೆಚ್ಚಾಗಿ ಕೂಡ ಆತ ಇನ್ಸ್ಟಾದಲ್ಲಿ ಕೂಡ ಆಕೆ ಒಂದು ಕಿರುತೆರೆ ನಟಿ ಕೂಡ ತಮ್ಮ ರೀಲ್ಸ್ ಗಳನ್ನ ಪೋಸ್ಟ್ ಮಾಡುವಂತದ್ದು ಸಾಕಷ್ಟು ಇರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಈ ಒಂದು ಆಕ್ಟ್ರೆಸ್ ಮಾತ್ರ ಅಥವಾ ಈಕೆಯನ್ನು ಬಿಟ್ಟು ಇನ್ನೂ ಕೆಲವೊಂದು ನಟಿಗಳಿಗೆ ಈ ರೀತಿ ಒಂದು ಕಿರುಕುಳದ ಮೆಸೇಜ್ ಅನ್ನ ಮಾಡಿದ್ನ ಹೇಗೆ? ಸದ್ಯಕ್ಕೆ ಪೊಲೀಸರು ಯಾವ ರೀತಿ ಆಕ್ಷನ್ ತೆಗೆದುಕೊಂಡಿದ್ದಾರೆ ಈತನ ವಿರುದ್ಧವಾಗಿ ಅಂತ? ಎಸ್, ಖಂಡಿತವಾಗಿಯೂ ಕೂಡ ಅದೇ ಬಗ್ಗೆ ಈಗ ಮೊಬೈಲ್ ಅನ್ನ ಆರೋಪಿಯ ಬಳಿ ಇದ್ದಂತ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಅದನ್ನ ರಿಟ್ರೀವ್ಗೆ ಕಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ರಿಟ್ರೀವ್ ಅಲ್ಲಿ ಕೇವಲ ಅಂದ್ರೆ ಕೆಲವು ಮೆಸೇಜ್ಗಳನ್ನ ಕಳಿಸಿರುವಂತದ್ದು ಡಿಲೀಟ್ ಮಾಡಿದ್ದಾನೆ ಏನು FIR ಕಂಪ್ಲೇಂಟ್ ಆದಂತ ಬಳಿಕ. ಹೀಗಾಗಿ ಬೇರೆಯವರಿಗೆ ಅಂದ್ರೆ ಕೇವಲ ಈ ಒಂದು ಕಿರುತೆರೆ ನಟಿಗೆ ಮಾತ್ರ ಇದೇ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಕಳಿಸಿದಾನ, ಅದನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಯಾರು ಫೇಸ್ಬುಕ್ ಅಲ್ಲಿ ಯಾರು ಇರ್ತಾರೆ ಅದಕ್ಕೆ ಆ ಒಂದು ಇನ್ಸ್ಟಾ ರೀಲ್ಸ್ ನಲ್ಲಿ ಯಾರು ಪೋಸ್ಟ್ ಮಾಡ್ತಾ ಇರ್ತಾರೆ ಇನ್ಸ್ಟಾದಲ್ಲಿ ಅಂತವ್ರಿಗೆ ಏನಾದ್ರು ಈ ತರ ಪದೇ ಪದೇ ಕಳಿಸುವಂತ ಕೆಲಸವನ್ನ ಯಾರಿಗಾದ್ರೂ ಮಾಡಿದಾನ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ರಿಟ್ರೀವ್ ರಿಪೋರ್ಟ್ ಬಂದಂತ ಬಳಿಕ ಪೊಲೀಸರು ಕೂಡ ಅದು ಕ್ಲಾರಿಟಿ ಸಿಗುತ್ತೆ ಬೇರೆಯವರಿಗೆ ಮೆಸೇಜ್ ಮಾಡಿದಾನ ಇಲ್ವಾ ಅಂತ ಹೇಳಿ. ಮತ್ತೆ ಆದ್ರೆ ಆ ಒಂದು ಪ್ರಶ್ನೆಯ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಕೇಳಿಸೋ ಸಂದರ್ಭದಲ್ಲಿ ಯಾರಿಗೂ ಕೂಡ ನಾನು ಮೆಸೇಜ್ ಮಾಡಿರಲಿಲ್ಲ, ಇವರು ಪರಿಚಿತರು ನನ್ನ ವಿಡಿಯೋನ ಕಳಿಸಿಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಎಂಕ್ವೈರಿಯಲ್ಲಿ ಹೇಳ್ತಾ ಇರುವಂತದ್ದು. ಆ ಬಗ್ಗೆ ಕೂಡ ಟೆಕ್ನಿಕಲ್ ಒಂದು ಎವಿಡೆನ್ಸ್ ಗಳನ್ನ ಬೇಕಾಗುತ್ತೆ. ಈಗ ಆ ರಿಟ್ರೀವ್ ರಿಪೋರ್ಟ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಬಂದಂತ ಬಳಿಕ ಕೇವಲ ಈ ಕಿರುತೆರೆ ನಟಿಗೆ ಮಾತ್ರ ಕಳಿಸಿರುವಂತದ್ದು, ಅದನ್ನು ಹೊರತುಪಡಿಸಿ ಬೇರೆಯವರಿಗೆ ಯಾರಾದ್ರೂ ಈ ತರ ಕಳಿಸಿದ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ಅದರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂತದ್ದು. ಧನುಶ್ರೀ, ಗಂಗಾಧರ್, ಇಂಥ ಪ್ರಕರಣ ಆದಾಗ ನಮ್ಮ ಕಣ್ಮುಂದೆ ಬರುವಂತದ್ದು ಒಂದು ರೇಣುಕಾಸ್ವಾಮಿ ಪ್ರಕರಣ, ಇನ್ನೊಂದು ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿರುವಂತಹ ಪ್ರಕರಣ ನಮ್ಮ ಕಣ್ಮುಂದೆ ಬರುತ್ತೆ. ಇಷ್ಟೆಲ್ಲ ಕಾನೂನಿನ ನಿಟ್ಟಿನಲ್ಲಿ ಕ್ರಮ ಆದರೂ ಕೂಡ ಇನ್ನೂ ಕೂಡ ಇಂತಹ ಕಿಡಿಗೇಡಿಗಳಿಗೆ ಬುದ್ಧಿ ಬರಲಿಲ್ಲವಲ್ಲ ಅಂತ? ಎಸ್, ಖಂಡಿತವಾಗಿಯೂ. ಯಾಕಂದ್ರೆ ಪೊಲೀಸರು ಈಗಾಗಲೇ ಒಂದು ITI ಆಕ್ಟ್ ನಡಿ ಪ್ರಕರಣವನ್ನ ದಾಖಲು ಮಾಡಿಸಿ ಅಂತವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸೋಷಿಯಲ್ ಮಾನಿಟರಿ ಸೆಲ್ಲಿಂಗ್ ನ ಕಮಿಷನರ್ ಕೂಡ ಆ ಬಗ್ಗೆ ಒಂದು ನಿಗಾವನ್ನ ವಹಿಸಿ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ಮತ್ತೆ ಸಮಾಜಘಾತುಕವಾಗಿ ಅಥವಾ ಧರ್ಮದ ವಿಚಾರದಲ್ಲೂ ಕೂಡ ಏನಾದರೂ ಆ ಕೆಲಸವನ್ನ ಮಾಡುವಂತದ್ದು ಅಂದ್ರೆ ಬೇರೆ ಬೇರೆ ತದ್ವಿರುದ್ಧವಾದಂತಹ ಪೋಸ್ಟ್ ಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡಿದ್ರೆ ಅಂತ ವಿರುದ್ಧ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಅದಲ್ಲದೆ ಹಿಂದೆ ಕೂಡ ರಮ್ಯಾ ಅವರ ಕೇಸಲ್ಲಿ ಕೂಡ ಪೊಲೀಸ್ ಕಮಿಷನರ್ಗೆ ಬಂದು ಖುದ್ದಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು. ಸೆನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಯಿತು. ಅದು ಆ ಒಂದು ಕೇಸಲ್ಲಿ ಯಾರ್ಯಾರು ಅಶ್ಲೀಲವಾಗಿ ರಮ್ಯಾಗೆ ಮೆಸೇಜ್ ಮಾಡಿದ್ರು ಎಲ್ಲರೂ ಕೂಡ ಸಫರ್ ಪಡಬೇಕಾಯಿತು. ಯಾಕಂದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಜಾಮೀನು ಪಡೆದ್ರು ಕೂಡ ಅವರಿಗೆ ಸೂರಿಟಿ ಸಿಕ್ಕಿರಲಿಲ್ಲ. ಆದ್ರೂ ಅಷ್ಟುವರೆಗೂ ಕೂಡ ಪ್ರಕರಣ ನಡೆಸಲಾಯಿತು. ಅದೇ ರೀತಿಯಾದಂತಹ ಮಾದರಿಯಲ್ಲಿ ಈ ತರ ಮಾಡಿರುವಂತದ್ದೇನು ಮುಂದಾಗಿದ್ದ ಆರೋಪಿ ಈಗ ಸದ್ಯ ಆತನಿಗೂ ಕೂಡ ಬಿಸಿ ಮುಟ್ಟಿಸಿರುವಂತದ್ದು, ಬಂಧನ ಕೂಡ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಡ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರಿ ಜಾಗಗಳು, ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಏನಿದೆ ಅದು ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಸರ್ಕಾರಿ ಸ್ಥಳಗಳಲ್ಲಿ ಒಂದು ಪ್ರೈವೇಟ್ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ತೆರವುಗೊಳಿಸೋಕೆ ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಈಗಾಗಲೇ ಧಾರವಾಡದ ದ್ವಿಸದಸ್ಯತ್ವ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿರುವಂಥದ್ದು. ಸರ್ಕಾರಿ ವಕೀಲರಿಂದ ದ್ವಿಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಆಗ್ತಿದೆ. ಧಾರವಾಡದ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಆಗ್ತಾ ಇರುವಂಥದ್ದು. ಸರ್ಕಾರಿ ವಕೀಲರಿಂದ ದ್ವಿಸದಸ್ಯ ಪೀಠದಲ್ಲಿ ವಾದ ಆಗ್ತಾ ಇದೆ. ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ, VK ಫೌಂಡೇಶನ್, ಧಾರವಾಡದ ರಾಜೀವ್ ಮಲ್ಹಾರ ಕುಲಕರ್ಣಿ, ಬೆಳಗಾವಿಯ ಬೌದ್ಧ ಪ್ರಚಾರಕ ಉಮಾ ಚೌಹಾಣ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಈಗ ಅಲ್ಲಿ ಆಗ್ತಾ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗ್ತಾ ಇರುವಂಥದ್ದು. ಸರ್ಕಾರಿ ವಕೀಲರಿಂದ ದ್ವಿಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಧಾರವಾಡದ ಹೈಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಿಚಾರ ಇದು. ಸರ್ಕಾರಿ ಜಾಗದಲ್ಲಿರಬಹುದು RSS, ಮೊನ್ನೆ ನೋಡ್ತಾ ಹೋಗೋದಾದ್ರೆ RSSಗೂ ಅಷ್ಟೇ ಪಥಸಂಚಲನ ವಿಚಾರದಲ್ಲೂ ಸಂಬಂಧಪಟ್ಟಂತೆ ಇದೇ ರೀತಿ ತಡೆ ಆಗಿತ್ತು. ಸದ್ಯಕ್ಕೆ ಸರ್ಕಾರ ಮಾಡಿರುವಂತಹ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಏನಿದೆ ತಡೆಯಾಜ್ಞೆಯನ್ನ ತಂದಿತ್ತು. ಸೊ ಈ ತಡೆಯಾಜ್ಞೆಯನ್ನ ತೆಗೆದುಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ತಡೆ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಸರ್ಕಾರಿ ಸ್ಥಳದಲ್ಲಿ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧಾರವಾಡದ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ, VK ಫೌಂಡೇಶನ್, ಧಾರವಾಡದ ರಾಜೀವ್ ಮಲ್ಹಾರ ಕುಲಕರ್ಣಿ, ಬೆಳಗಾವಿಯ ಬೌದ್ಧ ಪ್ರಚಾರಕ ಉಮಾ ಚೌಹಾಣ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಸರ್ಕಾರಿ ಜಾಗಗಳಲ್ಲಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶಕ್ಕೆ
ಧಾರವಾಡ ಹೈಕೋರ್ಟ್ ಪೀಠ ಏನಿತ್ತು ತಡೆಯನ್ನ ಕೊಟ್ಟಿತ್ತು. ತಡೆಯಾಜ್ಞೆ ತೆರವುಗೊಳಿಸೋಕೆ ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆ ಆಗ್ತಾ ಇದೆ. ವಾದ ಪ್ರತಿವಾದ ಮುಂದುವರೆದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಶುರುವಾಗ್ತಾ ಇದೆ ಈಗ ಢವಢವ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗ್ತಾ ಇದೆ. ಈಗ ಅಸಲಿ ಆಟ ಶುರುವಾಗಿರುವಂಥದ್ದು. ದರ್ಶನ್ ಅಂಡ್ ಟೀಮ್ಗೆ ಏನಿದೆ ಢವಢವ ಶುರುವಾಗಿದೆ. ಇದ್ರ ಮಧ್ಯೆ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಗೆ1 ಪವಿತ್ರ ಗೌಡ. ಗೆ1 ಪವಿತ್ರ ಗೌಡರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿರುವಂಥದ್ದು. ಆದೇಶವನ್ನ ಪುನರ್ ಪರಿಶೀಲನೆ ಮಾಡುವಂತೆ ಕೋರಿ ಪವಿತ್ರ ಗೌಡ ಏನಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂಥದ್ದು. ಸದ್ಯಕ್ಕೆ ಈ ಒಂದು ಅರ್ಜಿ ಗುರುವಾರ ವಿಚಾರಣೆಗೆ ಬರಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ಗುರುವಾರ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿದ್ದೆ ಸುಪ್ರೀಂ ಕೋರ್ಟ್. ಈ ಆದೇಶವನ್ನ ಪುನರ್ ಪರಿಶೀಲನೆ ಮಾಡುವಂತೆ ಪವಿತ್ರ ಗೌಡ ಮನವಿಯನ್ನ ಮಾಡಿರುವಂಥದ್ದು. ಚಾರ್ಜ್ ಫ್ರೇಮ್ ಆಗ್ತಾ ಇದ್ದಂತೆ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಟ್ರಯಲ್ಸ್ ಶುರುವಾಗತ್ತೆ ಏನು, ಹೀಗಾಗಿ ಹೈಕೋರ್ಟ್ ಏನು ಆದೇಶ ಕೊಟ್ಟಿತ್ತು ಅದನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆಯಲ್ವಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್ ವಾಗಟ್, ಸದ್ಯಕ್ಕೆ ಚಾರ್ಜ್ ಫ್ರೇಮ್ ಆಗ್ತಾ ಇರುವಂತಹ ಹೊತ್ತಲ್ಲೇ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ, ಯಾಕಾಗಿ ಅಂತ? ಧನುಶ್ರೀ, ಈಗ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. ಆರೋಪಿಗಳೆಲ್ಲರೂ ಕೂಡ ಖುದ್ದಾಗಿ ಇದೇ ಒಂದು ಸಂದರ್ಭದಲ್ಲಿ ಧ್ವನಿ ಸ್ಪಷ್ಟವಾಗಿಲ್ಲ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಕೊಂಡು ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸದ್ಯಕ್ಕೆ ಚಾರ್ಜ್ ಫ್ರೇಮ್ ಆಗ್ತಾ ಇದ್ದಂತೆ ಎಲ್ಲರಲ್ಲೂ ಕೂಡ ಢವಢವ ಅನ್ನುವಂಥದ್ದು ಶುರುವಾಗಿದೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಒಡ್ಡಿತ್ತು ನೋಡಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳ್ಕೊಂಡು ಈಗ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ.